ಹಾಯ್ ಎಲ್ಲರಿಗೂ ಸಂಗೀತ ಕಲರ್ಫುಲ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ತುಂಬ ದಿನಗಳಾಗಿತ್ತು ವಿಡಿಯೋನ ಮಾಡಿ, ಸೊ ಅದಕ್ಕೋಸ್ಕರ ಇವತ್ತು ಹೊಸದಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ. ಅರ್ಲಿ ಮಾರ್ನಿಂಗ್ ರೂಟೀನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ನನ್ನ ಬೆಳಗ್ಗಿನ ದಿನ ಹೇಗಿರುತ್ತೆ, ನಾನು ಯಾವ್ಯಾವ ತಿಂಡಿಗಳನ್ನ ಮಾಡ್ತೀನಿ ಅಂತ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರಿಗೆ ಹಿಂದಿನ ದಿನವೇ ನೆನೆಸಿಟ್ಕೊಂಡಿರೋಂಥ ಸಿಯಾರ್ ಚೀಟ್ಸ್ನ ಹಾಕ್ಕೊಂಡು ನೀರನ್ನ ಕುಡಿದ್ಬಿಟ್ಟು ನಾನೀಗ ಸಲಾಡ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸಲಾಡ್ಗೆ ನಾನು ದಾಳಿಂಬೆ ಬೀಜ, ಆ್ಯಪಲ್ಲು, ಆಮೇಲೆ ಕ್ಯಾರೆಟು, ಬೀನ್ಸು, ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿರು ಕಾಳು, ಕಡಲೆಕಾಳು, ಶೇಂಗಾನ ನೆನೆ ಇಟ್ಟು ಮೊಳಕೆ ಬರೆಸಿರೋದನ್ನ ಹಾಕ್ಕೊತಾ ಇದ್ದೀನಿ. ಇನ್ನು ನಾನು ತಿಂಡಿಗೆ ಇವತ್ತು ನಿನ್ನೆ ರಾತ್ರಿ ಹೆಸರು ಕಾಳು ಮತ್ತು ಅಕ್ಕಿನ ನೆನೆಸಿಟ್ಟಿದ್ದೆ. ಸೊ ಅದನ್ನು ರುಬ್ಕೊಂಡು ದೋಸೆ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ರುಬ್ಕೊಳ್ಳೋಕ್ಕೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈ ಕಡೆ ತರಿಯಾಗಿಯೂ ಅಲ್ಲ, ಈ ಕಡೆ ಸ್ಮೂತಾಗಿಯೂ ಅಲ್ಲ, ಚೆನ್ನಾಗಿ ಮೀಡಿಯಮ್ಮಾಗಿ ರುಬ್ಕೊಬೇಕು. ರುಬ್ಕೊಂಡು ಅದಾದಮೇಲೆ ನೋಡ್ತಾ ಇದ್ದೀರಲ್ವ, ನೀಟಾಗಿ ರುಬ್ಕೊಂಡು ಚೆನ್ನಾಗಿ ಎರಡನ್ನೂ ಮಿಕ್ಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಈ ಕಡೆ ನಾನು ರೈಸಿಗೆ ಇಟ್ಟಿದ್ದೆ. ಸೊ ಈಗ ನಾನು ಫಸ್ಟು ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ. ಅಂದರೆ ಈಗ ನಮ್ಮ ಮನೆಯವರು ಆಫೀಸಿಗೆ ಹೋಗ್ತಾರಲ್ವ, ಸೊ ಆಫೀಸಿಗೆ ಹೋಗೋದಕ್ಕೆ ಮಧ್ಯಾಹ್ನಕ್ಕೆ ಊಟಕ್ಕೂ ಮತ್ತು ತಿಂಡಿನೂ ಎರಡನ್ನೂ ಬಾಕ್ಸಿಗೆ ನಾನು ಹಾಕಿ ಕಳಿಸ್ಬೇಕು. ಸೊ ಅದಕ್ಕೋಸ್ಕರನೇ ಬೇಗ ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ. ಸೊ ಅವ್ರು 6 ಗಂಟೆಗೆಲ್ಲ ಆಫೀಸಿಗೆ ಹೋಗ್ತಾರೆ. ಸೊ ಅಷ್ಟರೊಳಗಡೆ ನಾನು ಬ್ರೇಕ್ಫಾಸ್ಟು ಮತ್ತು ಅವ್ರಿಗೆ ಬಾಕ್ಸು ಎಲ್ಲ ರೆಡಿ ಮಾಡಿ ಕೊಡಬೇಕು. ಅದಕ್ಕೇ ಬೇಗ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಪುಳಿಯೋಗರೆಗೆ ನಾನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಆಮೇಲೆ ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ನಾನು ಮನೆಯಲ್ಲೇ ಮಾಡಿರುವಂಥ ಪುಳಿಯೋಗರೆ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಪೌಡ್ರನ್ನ ಏನಂದರೆ 1-2-3 ನಿಮಿಷ ಅಷ್ಟೇ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಸುಮ್ಮನೆ ಹಿಂಗೆ ಫ್ರೈ ಮಾಡಬೇಕು ಅಷ್ಟೇ. ಜಾಸ್ತಿ ಹೊತ್ತು ಫ್ರೈ ಮಾಡಿದರೆ ಸೀದೋಗಿಬಿಡುತ್ತೆ. ಅದಕ್ಕೋಸ್ಕರನೇ 2 ನಿಮಿಷ ಫ್ರೈ ಮಾಡಿಕೊಂಡು ನಾನೇನು ಆರಿಸಿಟ್ಟಿದ್ನಲ್ಲ ರೈಸನ್ನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ. ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನಾನು ಮಸಾಲೆ ಮಾಡುವಾಗಲೂ ಉಪ್ಪು ಹಾಕಿದ್ದೆ. ಸೊ ಅದಕ್ಕೋಸ್ಕರನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪುಳಿಯೋಗರೆ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಎತ್ತಿಡ್ತೀನಿ. ಈಗ ನಾನು ದೋಸೆಗೆ ಬೇಗ ಕ್ವಿಕ್ಕಾಗಿ ರೆಡಿ ಆಗೋ ಥರ ಟೊಮೊಟೊ ಗೊಜ್ಜನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಒಂದು ದೊಡ್ಡದು ಅಂದರೆ ಮೀಡಿಯಮ್ ಗಾತ್ರದ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು 2 ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಮಾಡ್ಕೊತೀನಿ. ಅದಕ್ಕೆ ಒಂದು ಚೂರು ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 2 ನಿಮಿಷ ಬೇಯಿಸ್ತೀನಿ. ಅಷ್ಟೇ. 2 ನಿಮಿಷ ಬೇಯಿಸ್ಕೊಂಡು ಆದಮೇಲೆ ಒಂಚೂರು ಖಾರ ಪುಡಿ, ಮನೆಯಲ್ಲೇ ಮಾಡಿರೋಂಥ ಖಾರ ಪುಡಿನ ಹಾಕ್ಬಿಟ್ಟು ಇನ್ನೊಂದು ಸತಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಟೊಮೊಟೊ ಗೊಜ್ಜು ದೋಸೆಗೆ ಆಗಲಿ, ಚಪಾತಿಗೆ ಆಗಲಿ ಅಥವಾ ಅನ್ನಕ್ಕೆ ಆಗಲಿ ಕ್ವಿಕ್ಕಾಗಿ ಬೇಗ ಇನ್ಸ್ಟೆಂಟಾಗಿ ಆಗಿಬಿಡುತ್ತೆ. ಇದು ಏಕೆಂದು ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ. ಒಂದು 5-10 ನಿಮಿಷದಲ್ಲಿ ಟೊಮೊಟೊ ಗೊಜ್ಜು ರೆಡಿ ಆಗುತ್ತೆ. ನೋಡಿದ್ರಲ್ವ, ಟೊಮೊಟೊ ಗೊಜ್ಜು ರೆಡಿ ಆಯಿತು. ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಸ್ವಲ್ಪ ಬಾಕ್ಸಿಗೆ ಹಾಕ್ಬಿಟ್ಟು ಆರ್ಸೋಕ್ಕೆ ಇಡ್ತೀನಿ. ಇನ್ನು ದೋಸೆ ಒಂದು ಹಾಕಿ ಬಾಕ್ಸಿಗೆ ಹಾಕ್ಬಿಟ್ರೆ ನಾನು ಇವತ್ತಿನ ಬೆಳಗ್ಗಿದ್ದು ಬ್ರೇಕ್ಫಾಸ್ಟು ಆಮೇಲೆ ಬಾಕ್ಸಿಗೆ ಕಟ್ಟೋದು ಎಲ್ಲನೂ ರೆಡಿ ಆಯಿತು. ದೋಸೆ ಅಂತೂ ತುಂಬಾ ಚೆನ್ನಾಗಿ ಬಂತು. ಕ್ರಿಸ್ಪಿಯಾಗಿಯೂ ಇತ್ತು, ಖಾರವಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಸೊ ದೋಸೆನೂ ಹಾಕ್ಕೊಂಡು ಈಗ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಬಾಕ್ಸಿಗೆ ಮಾಮೂಲಿ ಒಂದು ಬಾಕ್ಸಲ್ಲಿ ಸಲಾಡ್ ಹಾಕ್ಕೊಂಡು 2 ಬಾಕ್ಸಿಗೆ ಪುಳಿಯೋಗರೆನೇ ಹಾಕ್ಕೊಂಡು ಇನ್ನೊಂದು ಬಾಕ್ಸಲ್ಲಿ ದೋಸೆ ಹಾಕ್ಬಿಟ್ಟು ಇನ್ನೊಂದು ಬಾಕ್ಸಲ್ಲಿ ಟೊಮೊಟೊ ಗೊಜ್ಜನ್ನು ಹಾಕಿ ಕಳಿಸ್ತೀನಿ. ಟೊಮೊಟೊ ಗೊಜ್ಜು ಮತ್ತು ದೋಸೆನ ಬ್ರೇಕ್ಫಾಸ್ಟ್ ಮಾಡ್ಕೊತಾರೆ, ಬೇಗ ತಿನ್ಕೊಂಡ್ಬಿಡ್ತಾರೆ. ಇನ್ನು ಪುಳಿಯೋಗರೆ ಮಧ್ಯಾಹ್ನಕ್ಕೆ ಹಿಂಗೆ ಊಟ ಮಾಡ್ಕೊತಾರೆ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ದೋಸೆ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಎಲ್ಲ ಚೆನ್ನಾಗಿ ಬೆಂದು ಚೆನ್ನಾಗಿ ಬಂದಿತ್ತು. ಬಾಕ್ಸಿಗೆ ರೆಡಿ ಮಾಡಿ ಇಟ್ಬಿಟ್ಟೆ. ಸೊ ಇನ್ನು ಇವರು 6 ಗಂಟೆಗೆ ಬಾಕ್ಸ್ ತೊಗೊಂಡು ಮನೆಯಿಂದ ಹೋದ್ಮೇಲೆ ಇನ್ನೊಂದು ನಮ್ಮ ಮಾವನವ್ರಿಗೆ ಅವ್ರಿಗೆ ಬಾಕ್ಸಿಗೆ ಪ್ರಿಪೇರ್ ಮಾಡ್ತಾಯಿದ್ದೆ. ಸೊ ಅವರು ಜಮೀನಿಗೆಲ್ಲ ಹೋಗ್ತಾಯಿದ್ರು. ಸೊ ಅದಕ್ಕೋಸ್ಕರ ಚಪಾತಿ ಮತ್ತು ವೈಟ್ ವೆಜಿಟೇಬಲ್ ಸಾಗನ್ನ ರೆಡಿ ಮಾಡ್ತಾಯಿದ್ದೀನಿ. ಅದನ್ನು ಬೇಗ ಕ್ವಿಕ್ಕಾಗಿ 1 ಅವರ್ ಅಷ್ಟೊತ್ತಿಗೆ ಮಾಡಬೇಕಾಯ್ತು. ಅದಕ್ಕೋಸ್ಕರನೇ ಫಸ್ಟು ನಾನು ಚಪಾತಿ ಹಿಟ್ಟನ್ನ ಕಲಸಿಡ್ತಾಯಿದ್ದೀನಿ. ಚಪಾತಿ ಹಿಟ್ಟನ್ನ ಕಲಸಿಟ್ಬಿಟ್ಟು ತರಕಾರಿಗಳನ್ನ ಹೆಚ್ಕೊತಾ ಇದ್ದೀನಿ. ತರಕಾರಿ ನಾನಿಲ್ಲಿ ಬರೀ ಕ್ಯಾರೆಟು, ನೂಲುಕೋಸು ಮತ್ತು ಬೀನ್ಸು, ಬಟಾಟೆ ತೊಗೊತಾ ಇದ್ದೀನಿ.
ಸೊ ಅಡುಗೆ ಮಾಡೋಕ್ಕೇನು ಒಗ್ಗರಣೆ ಕೊಟ್ಟು ಬೇಗ ಬೇಗ ಮಾಡ್ಬೋದು. ಬಟ್ ಈ ತರಕಾರಿಗಳನ್ನ ಹೆಚ್ಚೋದ್ರಲ್ಲಿ ಬಿಡಿಸೋದ್ರಲ್ಲಿ ಅದರಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಆಗೋದು. ಅದಕ್ಕೋಸ್ಕರನೇ ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಆಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಫಸ್ಟು ತರಕಾರಿಗಳನ್ನ ಹೆಚ್ಕೊಂಡು ಮೊದಲಿಗೆ ಒಗ್ಗರಣೆ ಕೊಟ್ಬಿಡೋಣ ಅಂತ ಬೇಗ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲ್ಲ ತರಕಾರಿಗಳನ್ನ ಕಟ್ ಮಾಡಿಕೊಂಡು ನಾನು ಬೇಗ ಮಾಡ್ತಾಯಿದ್ದೀನಿ. ಯಾಕಂದರೆ ಮನೇಲಿ ಮಗು ಇರೋದ್ರಿಂದ ಅವ್ನು ಎದ್ಬಿಟ್ಟ ಅಂದರೆ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಇದ್ದಾಗಲೇ ಆಮೇಲೆ ಅವನಿಗೆ ಊಟ ಮಾಡಿಸಿ ಅವನಿಗೆ ಸ್ನಾನ ಮಾಡಿಸಿ ಆದಮೇಲೆ ಬೇರೆ ಕೆಲಸಕ್ಕೆ ಕೈ ಹಾಕೋಕ್ಕಾಗೋದು. ಅಲ್ಲಿವರೆಗೂ ಅವನ್ನ ನೋಡ್ಕೊಳ್ಳೋದೇ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಬೇಗ ಅವರಿಗೆ ಬಾಕ್ಸಿಗೆಲ್ಲ ರೆಡಿ ಮಾಡಿ ನಾಷ್ಟ ರೆಡಿ ಮಾಡಿಬಿಟ್ರೆ ಅಲ್ಲಿ ಒಂದು ಕೆಲಸನೇ ಮುಗಿಯುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಎಲ್ಲ ಸ್ವಲ್ಪ ಬೇಗ ಮಾಡಿಕೊಂಡೆ. ಇನ್ನು ತರಕಾರಿಗಳನ್ನ ಎಲ್ಲ ಹೆಚ್ಚಿಟ್ಕೊಂಡು ಈಗ ಒಂದು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಮಸಾಲೆಗೆ ನಾನು ಬರೀ ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ 1 ಟೀ ಸ್ಪೂನ್ ಆಗೋಷ್ಟು ಸೋಂಪು, 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು 10ರಿಂದ 15 ಗೋಡಂಬಿ, ಒಂದು ಸ್ವಲ್ಪ ಕಾಯಿನ ಹಾಕ್ಕೊಂಡು ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ, ಅಂದರೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿ ಖಾರ ಇತ್ತು ಅಂದರೆ ಕಡಿಮೆ ಹಾಕ್ಕೊಳ್ಳಿ, ಖಾರ ಇರಲಿಲ್ಲ ಅಂದರೆ ಒಂದೆರಡು ಜಾಸ್ತಿ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಕಡಲೆಪಪ್ಪು ಅಂದರೆ ಪುಟಾಣಿ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಪೇಸ್ಟ್ ಆಗೋ ತನಕ ರುಬ್ಕೊತಾ ಇದ್ದೀನಿ. ಒಂದು 4 ಕಾಳು ಮೆಣಸನ್ನು ಸೇರಿಸ್ಕೊಬೋದು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಪೇಸ್ಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಇನ್ನು ಈ ಕಡೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪನ ಹಾಕ್ಕೊಂಡು ಒಂದು ಸ್ವಲ್ಪ ಪಲಾವ್ ಎಲೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸೋಂಪನ್ನು ಹಾಕ್ಕೊಂಡು ಒಂದು 2ರಿಂದ 3 ಮೀಡಿಯಮ್ ಸೈಜ್ ಆಗೋಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಹುರಿತೀನಿ. ಅದಾದಮೇಲೆ ಎಲ್ಲ ತರಕಾರಿಗಳನ್ನ ಹೇಳಿದ್ನಲ್ವ, ಬೀನ್ಸು, ಕ್ಯಾರೆಟು, ನೂಲ್ಕೋಸು, ಬಟಾಣಿ ಹಾಕ್ಕೊಂಡು ಚೆನ್ನಾಗಿ 1-2 ನಿಮಿಷ ಎಣ್ಣೆಯಲ್ಲೇ ಹುರ್ಕೊಂಡು ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲನ ಸೇರಿಕೊಂಡು 1 ಟೊಮೆಟೊ ಹಣ್ಣನ್ನ ಹೆಚ್ಚು ಹಾಕ್ಕೊತಾ ಇದ್ದೀನಿ. ಆಮೇಲೆ ರುಬ್ಬಿರೋಂಥ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಜಾಸ್ತಿ ನೀರು ಬಿಡ್ತೀನಿ. ಯಾಕಂದರೆ ಇದರಲ್ಲಿ ಗೋಡಂಬಿ ಮತ್ತು ಕಡಲೆಪಪ್ಪು ಗಸಗಸೆ ಹಾಕಿರೋದ್ರಿಂದ ಅದು ತಿಕ್ನೆಸ್ಸು ಜಾಸ್ತಿ ಕೊಡುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಬೆಂದಾದಮೇಲೆ ಕರೆಕ್ಟಾಗಿ ನಮ್ಗೆ ಯಾವ ಹದಕ್ಕೆ ಬೇಕೋ ಸಾಗು ಆ ಹದಕ್ಕೆ ಬರುತ್ತೆ. ಅದಕ್ಕೋಸ್ಕರನೇ ಒಂದು ಸ್ವಲ್ಪ ನಾನು ಅದಕ್ಕೆ ಬೇಕಾಗಿರೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು 1-2 ವಿಸಿಲ್ ತೆಗೆಸ್ಕೊತೀನಿ. ಅಷ್ಟರಲ್ಲಿ ನಾನಿಲ್ಲಿ ಈ ಸಾಗುಗೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ನಲ್ವ, ಇದು ಮಾಡೋ ಅಷ್ಟರಲ್ಲಿ ತರಕಾರಿ ಎಲ್ಲ ಹೆಚ್ಕೊಳ್ಳೋಷ್ಟರಲ್ಲಿ ಚಪಾತಿ ಹಿಟ್ಟು ಚೆನ್ನಾಗಿ ಹದ ಬಂದಿತ್ತು. ಅದಕ್ಕೋಸ್ಕರನೇ ಚಪಾತಿ ಮಾಡಿಕೊಂಡೆ. ಒಂದು 4 ಚಪಾತಿ ಬೇಗ ಚಪಾತಿ ಮಾಡಿಕೊಂಡು ಬಾಕ್ಸಿಗೂ ಹಾಕಿದೆ. ನಾನು ಚಪಾತಿ ಮಾಡ್ಕೊಳೋ ಅಷ್ಟರಲ್ಲಿ ಸಾಗುನೂ ಚೆನ್ನಾಗಿ ಬೆಂದಿತ್ತು. ಒಂದು ಬಾಕ್ಸಲ್ಲಿ ಒಂದು 4 ಚಪಾತಿ, ಇನ್ನೊಂದು ಬಾಕ್ಸಲ್ಲಿ ಮೊಸರನ್ನ ಬರೀ ಮೊಸರನ್ನ ಮಧ್ಯಾಹ್ನ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಸ್ವಲ್ಪ ದಾಳಿಂಬೆ ಬೀಜನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಬಾಕ್ಸಲ್ಲಿ ವೆಜಿಟೇಬಲ್ ಸಾಗುನ ಹಾಕಿ ಬಾಕ್ಸ್ನ ಪ್ರಿಪೇರ್ ಮಾಡಿ ಕೊಟ್ಟೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಯಾರೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ದಯವಿಟ್ಟು ಎಲ್ಲರೂ ನನ್ನ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಯಾರಿಗೆಲ್ಲ ಏನಾದರೂ ಇನ್ನೂ ಈ ಥರ ಮಾಡಬೇಕು, ಈ ಥರ ಚೆನ್ನಾಗಿಲ್ಲ ಅನ್ನೋದಿದ್ದರೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನೀವು ಹೇಳಿದ ಥರ ವಿಡಿಯೋನ ತಿದ್ದುಕೊಂಡು ನಾನು ಮಾಡ್ತೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಕೊನೆ ತನಕ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಮುಂದೆ ಇದೇ ಥರ ಒಳ್ಳೊಳ್ಳೆ ಅಡುಗೆಗಳನ್ನ, ಒಳ್ಳೊಳ್ಳೆ ರೆಸಿಪೀಸ್ಗಳನ್ನ ನಾನು ನಿಮಗೋಸ್ಕರ ತೋರಿಸ್ತಾ ಇರ್ತೀನಿ. ಅಟ್ಲೀಸ್ಟ್ ನಾನು ವಾರದಲ್ಲಿ 2ರಿಂದ 3 ಸತಿ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ